ನಕಲಿ ವಂಶವೃಕ್ಷ ಬೇರೆಯವರಿಗೆ ಗ್ರಾಮ ಸಹಾಯಕ ಹುದ್ದೆ ಬೀದಿಗೆ ಬಿದ್ದ ನಿಜವಾದ ಹಕ್ಕುದಾರ. ಯಳಂದೂರು ತಾಲೂಕಿನ ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ಕಂದಾಯ ಇಲಾಖೆಯ ವ್ಯಾಪ್ತಿಗೆ ಒಳಪಡುವ ಗ್ರಾಮ ಸಹಾಯಕ ಹುದ್ದೆಗೆ ವ್ಯಕ್ತಿಯೊಬ್ಬ ನಕಲಿ ವಂಶವೃಕ್ಷವನ್ನ ಬಳಸಿಕೊಂಡು ಹುದ್ದೆಯನ್ನ ಗಿಟ್ಟಿಸಿಕೊಂಡಿದ್ದು, ಅನುಕಂಪದ ಆಧಾರದ ಮೇಲೆ ಲಭಿಸಬೇಕಿದ್ದ ಹುದ್ದೆ ಬೇರೊಬ್ಬರ ಪಾಲಾಗಿದ್ದು, ಇದರ ನಿಜವಾದ ಹಕ್ಕುದಾರ ಬೀದಿಗೆ ಬಿದ್ದಿರುವ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ತಾಲೂಕಿನ ಬಿಳಿಗಿರಿ ರಂಗನ ಬೆಟ್ಟದ ನಿವಾಸಿ ಚಂದ್ರ ಎಂಬುವರೇ ಹುದ್ದೆ ವಂಚಿತ ವ್ಯಕ್ತಿಯಾಗಿದ್ದಾರೆ. ಇವರ ತಂದೆ ನಾರಾಯಣ ನಾಯಕ ಎಂಬುವರು ಗ್ರಾಮ ಸಹಾಯಕ ಹುದ್ದೆಯಲ್ಲಿ ಸೇವೆಯನ್ನ ಸಲ್ಲಿಸುತ್ತಿದ್ದರು. ಸೇವಾ ಅವಧಿಯಲ್ಲಿಯೇ ಇವರು ಅಕಾಲಿಕವಾಗಿ 2010ರಲ್ಲಿ ಮೃತಪಟ್ಟಿದ್ದಾರೆ. ಇವರ ಸಂಬಂಧಿಯಾದ ಪಿ ಸಿದ್ದರಾಜುರನ್ನ ನೇಮಿಸಿಕೊಳ್ಳಲಾಗಿದೆ. ಈ ಸಂಬಂಧ ಚಂದ್ರ ಎಂಬುವರು ಪ್ರಶ್ನಿಸಿ ನಂತರ ಈ ಬಗ್ಗೆ ಉಪ ವಿಭಾಗಾಧಿಕಾರಿಗಳ ಕೋರ್ಟ್ನಲ್ಲಿ ದಾವೆ ಹಾಕಿದ್ದಾರೆ. ಕೋರ್ಟಿನ ತೀರ್ಪಿನಲ್ಲಿ ಪಿ ಸಿದ್ದರಾಜು ನೀಡಿರುವ ವಂಶವೃಕ್ಷ ಹಾಗೂ ದಾಖಲೆಗಳು ಸಂಶಯಾಸ್ಪದವಾಗಿದೆ. ಗ್ರಾಮ ಸಹಾಯಕ ಹುದ್ದೆ ನೇಮಕಾತಿ ಅವಧಿಯಲ್ಲಿ ಹಾಜರುಪಡಿಸಿರುವ ವಂಶವೃಕ್ಷವು ಅಟಲ್ಜಿ ಜನಸ್ನೇಹಿ ಕೇಂದ್ರ ಅಥವಾ ಸಕ್ಷಮ ಪ್ರಾಧಿಕಾರದಿಂದ ಅಧಿಕೃತವಾಗಿ ಪಡೆದ ವಂಶವೃಕ್ಷವಾಗಿರುವುದಿಲ್ಲ. ಮತ್ತೆ ನಿಯಮಾನುಸಾರ ಪ್ರಕಟಣೆಯನ್ನ ಹೊರಡಿಸಿ ಗ್ರಾಮ ಸಹಾಯಕ ಹುದ್ದೆ ನೇಮಕಾತಿಗೆ ಕ್ರಮ ವಹಿಸಲು ತಹಶೀಲ್ದಾರ್ ಅವರಿಗೆ ಕೋರ್ಟ್ ನಿರ್ದೇಶನ ನೀಡಿತ್ತು. ಇದಾದ ಬಳಿಕ ಪಿ ಸಿದ್ದರಾಜುರನ್ನ ಹುದ್ದೆಯಿಂದ ರದ್ದು ಮಾಡಲಾಗಿತ್ತು. ನಂತರ ಮತ್ತೆ ಅರ್ಜಿಯನ್ನ ಕರೆಯಲಾಗಿತ್ತು. 15 ದಿನಗಳ ಬಳಿಕ ಪಿ ಸಿದ್ದರಾಜುರನ್ನೇ ಈ ಹುದ್ದೆಗೆ ನೇಮಕ ಮಾಡಲಾಗಿದೆ. ಈ ಸಂಬಂಧ ಕಳೆದ ಬುಧವಾರ ತಹಶೀಲ್ದಾರ್ಗೆ ನನಗೆ ಹುದ್ದೆ ನೀಡುವಂತೆ ಮನವಿ ಪತ್ರ ಸಲ್ಲಿಸಿದ್ದೇನೆ. ನಮ್ಮ ಕುಟುಂಬ ಬಡತನದಿಂದ ಕೂಡಿದೆ. ನಾವು ಬಿಳಿಗಿರಿ ರಂಗನ ಬೆಟ್ಟದ ದೇಗುಲದ ಬಳಿ ಧೂಪವನ್ನ ಮಾರಿಕೊಂಡು ಜೀವನವನ್ನ ಸಾಗಿಸುತ್ತಿದ್ದೇವೆ. ನನಗೆ ಮಡದಿ ಮಕ್ಕಳು ಇದ್ದು ನಮ್ಮ ಕುಟುಂಬದ ಆರ್ಥಿಕ ನಿರ್ವಹಣೆ ಕಷ್ಟವಾಗಿದೆ. ನನಗೆ ಈ ಹುದ್ದೆ ಸಿಕ್ಕಿದ್ರೆ ನಾವು ಆತ್ಮಹತ್ಯೆ ಮಾಡಿಕೊಳ್ಳಬೇಕಾಗುತ್ತದೆ ಎಂದು ಚಂದ್ರ ಹಾಗೂ ಇವರ ಪತ್ನಿ ಮಹದೇವಮ್ಮ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಬ್ಯೂರೋ ರಿಪೋರ್ಟ್ ಎಸ್ ಪುಟ್ಟಸ್ವಾಮಿ ಹೊನ್ನೂರು, NKS TV4 ಯಳಂದೂರು. ನಾವು ವಾಸಾಗಿರೋದು ಬಿಳಿಗಿರಿ ಬೆಟ್ಟ ಎರ್ಕನಗದ್ದೆ ಕಾಲೋನಿಲಿ. ಹಾಗಾಗಿ ನಾನು ನಮ್ಮ ತಂದೆ ಗ್ರಾಮ ಸಹಾಯಕ ಕೆಲಸ ಮಾಡ್ತಿದ್ದೇವೆ. ನಮ್ಮ ತಂದೆ 2010ರಲ್ಲಿ ತೀರ್ಕೊಂಡು ನಂತರ ನಮಗೆ ಗಮನಕ್ಕೆ ಬರೆದು ಆದಾಗ ವಿಕ್ರಮ ಸಿದ್ದರಾಜನ ತಗೊಂಡು ಅದು ಸುಳ್ಳು ವೃಕ್ಷ ಕೊಟ್ಟು ತಗೊಂಡಾಗ ನನಗೆ ಗಮನಕ್ಕೆ ಬಂದಾಗ ನಾನು AC ಕೋರ್ಟ್ಗೆ ತೀರ್ಮಾನ ತಗೊಂಡು ಅದು 3 ವರ್ಷ 4 ವರ್ಷ ನಾನು ಕೋರ್ಟ್ಗೆ ತೀರ್ಮಾನ ತಗೊಂಡು ವಿಚಾರಣೆ ಎಲ್ಲ ಆದಂತೆ ಅವನ್ನ ರದ್ದು ಮಾಡಿ ತಾಲೂಕು ಆಫೀಸ್ಗೆ ಕಳಿಸ್ತೀನಿ. ತಾಲೂಕು ಆಫೀಸ್ಗೆ ಕಳಿಸಿದ ಮೇಲೆ ನನಗೆ ಗೊತ್ತಿಲ್ಲದಂಗೆ ನಾನು ನೋಟಿಸ್ ಬೋರ್ಡ್ಗೆ ಹಾಕಿದ್ದೀನಿ ಅಂತ ಹೇಳ್ಬಿಟ್ಟು ನಮಗೆ ಗೊತ್ತಿಲ್ಲದಂಗೆ ನನಗೆ ಅನ್ಯಾಯ ಮಾಡಿ ನನಗೆ ಕಾಪಿ ಕೊಟ್ಟಾಗ ನಾನು ಕೇಳಿದಾಗ 15ನೇ ತಾರೀಕು ತಹಸೀಲ್ದಾರ್ ಸುಳ್ಳು ಹೇಳಿ ನನಗೆ ತಿರ್ಗಾ ಕೆಲಸನ ಅವ್ರಿಗೆ ತಮಗೆ ನನಗೆ ನ್ಯಾಯ ಕೊಡಿಸ್ಕೊಳ್ಬೇಕು ಸರ್. ಯಾವತ್ತು ಕೊಡ್ತೀನಿ ನೆನ್ನೆ 8ನೇ ತಾರೀಕು ಬಂದು ನಾವು ಗಲಾಟೆ ಮಾಡಿದ್ರೆ ಒಂದು ತಹಸೀಲ್ದಾರ್ ಮೇಲೆ ನಾವು ಆ ಥರ ನಮಗೆ ಕೊಡಿಸ್ಕೊಡಿ ಮೇಡಮ್ ಅಂತ ಅದು ಕಷ್ಟಾಗಿ ಅರ್ಜಿ ಕೊಟ್ಕೊಡಿ ನಾವು ಮಾಡಿಸ್ಕೊಡ್ತೀವಿ ಅಂತ ಒಪ್ಕೊಂಡ್ವಿ ಸರ್. ಅದು ಇವತ್ತು ಅರ್ಜಿ ಕೊಟ್ಟಿದ್ದೀವಿ.